ಮನುಷ್ಯರಾದವರು ಯಾರು ದೈವ ಆಗ್ತಾರೆ? ಇಲ್ಲಿ ಯಾರು ಯಾವಾಗ ಹೇಗೆ ದೈವತ್ವ ಪಡಿತಾರೆ ಎನ್ನುವುದಕ್ಕೆ ಒಂದು ಸಿದ್ಧ ಸೂತ್ರ ಇಲ್ಲ. ಇದು ಒಂದು ಜನ್ಮದಲ್ಲಿ ಈಗ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಹೇಳ್ತೀವಲ್ಲ, ಇವರು ಒಮ್ಮಿಂದೊಮ್ಮೆಗೆ ಒಂದು ಜನ್ಮದಲ್ಲಿ ಮೋಕ್ಷವನ್ನು ಪಡೆದದ್ದಲ್ಲ. ಅವರು ಈ ದೈವ ಇದ್ದಲ್ಲಿ ಮಾತ್ರ ಇರುವಂತದ್ದು ಅಂತಿದೆಯಾ? ಅಲ್ಲ, ಅವರ ಸೇರಿಗೆ ದೈವಗಳಾಗುವುದಕ್ಕೆ ಕಾರಣ ಇದೆ. ಒಂದ್ ಕಡೆ ಪಂಜುರ್ಲಿ ಪ್ರಧಾನ ಆಗಿದ್ರೆ, ಇನ್ನೊಂದ್ ಕಡೆ ಪಂಜುರ್ಲಿ ಪರಿವಾರ ದೈವ ಆಗಿತ್ತು. ನಮ್ಮ ಹಿಂದಿನ ಸಂಚಿಕೆಯಿಂದ ಹೆಕ್ಕಿ ತಂದಂತಹ ಪ್ರಶ್ನೆಯನ್ನು ಇಲ್ಲಿ ಮುಂದುವರಿಸ್ತಾ ಹೋಗ್ತಾ ಇರುವಂಥದ್ದು, ದೈವಗಳು ಯಾರು ಅನ್ನೋ ಪ್ರಶ್ನೆಯೇ. ಅಂದರೆ ಈ ದೈವ ಏನು, ಯಾರು, ಎಲ್ಲಿ, ಎತ್ತ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದರೆ ಐ ಥಿಂಕ್ ಒಂದೊಂದು ಹೊಸ ಹೊಸ ಪುಟಗಳನ್ನು ತೆರೀತಾ ಹೋಗುತ್ತೆ ಅನ್ನೋದು ನನ್ನ ಅರಿವಿಗೆ ಬರ್ತಾ ಇದೆ ಈಗ. ಸೊ ದೈವ ಹೇಗೆ, ಒಂದು ಪಂಜುರ್ಲಿ ದೈವ ಹುಟ್ಕೊಳ್ತು. ನಾವು ಕಾಂತಾರ ಸಿನಿಮಾ ನೋಡಿ ಇರ್ಬೋದು, ಅಥವಾ ದೈವದ ಒಂದು ಕಾರಣಿಕದಿಂದ ಇರ್ಬೋದು, ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು. ಆದರೆ ಕಾಂತಾರ ಅನ್ನೋ ಸಿನಿಮಾ ನಮ್ಮನ್ನ ಒಂದು ವಿಶ್ವವ್ಯಾಪ್ತಿಯಲ್ಲಿ ನಮ್ಮ ಕರಾವಳಿಯ ನಂಬಿಕೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ಅದರಿಂದ ಸಾಧ್ಯ ಆಯಿತು ಅನ್ನೋದು ತಪ್ಪಲ್ಲ. ಪಂಜುರ್ಲಿ ಹೇಗೆ ಹುಟ್ಕೊಂತು, ಅದಕ್ಕೆ 3 ಕಥೆಗಳು. ಆದರೆ ಅದಲ್ಲದೇನೆ ಈಗ ಟೊಟೆಮಿಕ್ ವರ್ಷಿಪ್ ಇರ್ಬೋದು, ಮೂಲ ಆರಾಧನೆ ಯಾವ ಥರ ನಡೆಯುತ್ತೆ, ಪ್ರಮುಖ ದೈವಗಳು ಅಂತ. ಈಗ ನಮಗೆ ಒಂದು ಪ್ರಶ್ನೆ ಏನು ಅಂತಂದರೆ, ಪ್ರಮುಖ ದೈವಗಳು ಅಂತ ಯಾವುದೆಲ್ಲ ಪರಿಗಣಿಸಲ್ಪಡ್ತವೆ, ಅದರಲ್ಲಿ ಎಷ್ಟು ದೈವಗಳಿದೆ ಅಂತ. ಅದಲ್ಲದೆ ಅದರ ಆಧಾರದಲ್ಲಿ ಬೇರೆ ದೈವಗಳು ಹುಟ್ಕೊಳ್ತವೆ ಅಂತ ನೀವು ಹೇಳಿದ್ರಿ. ಸೊ ಎಲ್ಲವೂ ಕೂಡ ಈ ಪ್ರಮುಖ ದೈವಗಳ ಆಧಾರದಲ್ಲಿ ಹುಟ್ಕೊಳ್ಳುವಂಥದ್ದ ಅಲ್ವಾ? ಸೊ ಒಟ್ಟು ಎಷ್ಟು ವಿಧದ ದೈವಗಳಿದೆ ಅಂತ? ಎಷ್ಟು ವಿಧದ ಅಂತ ಇನ್ನೂ ಫೈನಲೈಸ್ ಮಾಡೋದು ಕಷ್ಟ. ಆದರೆ ಒಂದಷ್ಟು ಪ್ರಧಾನ ದೈವಗಳಿವೆ. ಈಗ ಚಾಮುಂಡಿ, ಗುಳಿಗ, ಭಗವತಿ, ಪಂಜುರ್ಲಿ, ಜುಮಾದಿ, ರಕ್ತೇಶ್ವರಿ, ಜಾರಂದಾಯ. ಅಂದ್ರೆ ಇವರು ಹೆಚ್ಚು ಆರಾಧನೆ ಪಡಿತಾರೆ, ಹಾಗಾಗಿ ಹೆಚ್ಚು. ಆದ್ರೆ ಈಗ ಇಷ್ಟು ಹೇಳಿರುವಂತ ಎಲ್ಲಾ ದೈವಗಳು ಕೂಡ ಪ್ರಾಣಿ ಮೂಲದಿಂದನೇ ಬಂದ? ಅಲ್ಲ ಅಲ್ಲ, ಎಲ್ಲ ಅಲ್ಲ. ಪಂಜುರ್ಲಿ ಪ್ರಾಣಿ ಮೂಲದಿಂದ ಬಂದಿದೆ. ರಕ್ತೇಶ್ವರಿಗೆ ಎಲ್ಲ ಅಮೂರ್ತವಾದ ಪರಿಕಲ್ಪನೆ ಇದೆ, ಆದ್ರೂ ಕೂಡ ಮಾನವ ರೂಪದ ಪರಿಕಲ್ಪನೆ ಇದೆ. ಭಾನುಸೇನವರು ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾಡಲಿಕ್ಕೆ ಭಾಗಮಂಡಲಕ್ಕೋ ಕಾಶಿಗೋ ಎಲ್ಲೋ ಹೋದಾಗ ಅದು ಬೇರೆ ಬೇರೆ ಪಾಡ್ದನೆ ಇದೆ, ಒಂದೊಂದು ಕಡೆ ಒಂದೊಂದು ರೀತಿ ಸಿಗ್ತದೆ. ಹಿಂದೆ ಬರುವಾಗ ಒಂದು ಹೆಣ್ಣು ಮಗು ಸಿಕ್ತು, ಆ ರೀತಿ ಕಥಾ. ಹಾಗಿದ್ರೆ ದೈವಗಳು, ಪ್ರಧಾನ ದೈವಗಳು ಪ್ರಾಣಿಗಳನ್ನೇ ನೋಡಿ ಮಾಡಿದ್ದು ಅಂತ ಅಲ್ಲ? ಇಲ್ಲ, ಪ್ರಾಣಿ ಮೂಲ ಆರಾಧನೆ ಒಂದಿದೆ. ಒಟ್ಟು ಎಷ್ಟು ಪ್ರಧಾನ ದೈವಗಳು? ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಯಾಕಂದ್ರೆ ನೀವು ಇಷ್ಟು ಅಧ್ಯಯನ ಮಾಡಿದ್ರು ಕೂಡ ಅದು ಗೊತ್ತಾಗದೇ ಇರುವಷ್ಟು ಆಳವಾಗಿದೆಯಾ? ಹೌದು. ಈಗ ಒಂದೊಂದು ಕಡೆ ಒಂದೊಂದು ಪ್ರಧಾನ ದೈವ ಆಗಿರುತ್ತೆ. ಪಂಜುರ್ಲಿ ಕೆಲವು ಕಡೆ ಪ್ರಧಾನ, ಕೆಲವು ಕಡೆ ಬೀರ್ನಾಳ್ವ, ಕೆಲವು ಕಡೆ ಉಳ್ಳಾಕುಲ, ಅರಸಕೋ, ಕಿನ್ನಿಮಾಣಿ, ಪೂಮಾಣಿ. ಹೇಗೆ ಡಿಸೈಡ್ ಮಾಡೋದು? ಹೆಚ್ಚು ಆರಾಧನೆ ಅದು ಗ್ರಾಮದಲ್ಲಿ, ಸೀಮೆಯಲ್ಲಿ ಆರಾಧನೆ ಆದಾಗ ಪಟ್ಟದ ದೈವ ಅಂತ ಹೇಳಿದಾಗ ಅದನ್ನು ಪ್ರಧಾನ ದೈವ. ಆಮೇಲೆ ರಾಜನ ದೈವಗಳು ಅಂತ ಹೇಳಿ, ಅರಸು ದೈವಗಳು, ಇವರನ್ನೆಲ್ಲ ಪ್ರಧಾನ ಅಂತ ಹೇಳ್ತಾರೆ. ಉಳಿದವರು ಪರಿವಾರ ದೈವಗಳು ಅಂತ ಹೇಳಿ. ಎಷ್ಟೋ ಕಡೆ ಪರಿವಾರ ದೈವಗಳು ಪ್ರಧಾನ ದೈವವನ್ನು ದೇವಸ್ಥಾನದ ರೀತಿ ಆಯ್ತು. ಹೌದು, ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವರು ಮುಖ್ಯವಾಗಿರ್ತಾರೆ, ಉಳಿದವರು ಪರಿವಾರ ಆಗಿರ್ತಾರೆ. ಇನ್ನೊಂದ್ ಕಡೆ ಅದೇ ಪರಿವಾರ ಮುಖ್ಯ ಆಗಿರ್ತಾರೆ. ಹಾಗೆ ಆಗಿರುತ್ತೆ. ಒಂದ್ ಕಡೆ ಪಂಜುರ್ಲಿ ಪ್ರಧಾನ ಆಗಿದ್ರೆ, ಇನ್ನೊಂದ್ ಕಡೆ ಪಂಜುರ್ಲಿ ಪರಿವಾರ ದೈವ ಆಗಿರ್ತದೆ. ಹಾಗೆ ಹೌದು. ಇನ್ನು ಇದರಲ್ಲಿ ಹಲವರು ಮನುಷ್ಯರಾಗಿದ್ದುಕೊಂಡು ಕಾಲಾಂತರದಲ್ಲಿ ದೈವತ್ವವನ್ನು ಪಡೆದ ಕಾರಣಾಂತರ ಒಂದು ಕ್ಯಾಟಗರಿ. ಇದು ವೀರಾರಾಧನೆ. ವಾಸ್ತವದಲ್ಲಿ ವೀರಾರಾಧನೆ ಸೇರಿಕೊಂಡಿದೆ. ವೀರರು ಕಾರಣಾಂತರಗಳಿಂದ ದೈವತ್ವವನ್ನು ಪಡೆಯುವಂಥದ್ದು. ಉದಾಹರಣೆಗೆ ಕೋಟಿ ಚೆನ್ನಯ್ಯ. ಇಲ್ಲಿ ಯಾರು ಯಾವಾಗ ಹೇಗೆ ದೈವತ್ವ ಪಡಿತಾರೆ ಎನ್ನುವುದಕ್ಕೆ ಒಂದು ಸಿದ್ಧ ಸೂತ್ರ ಇಲ್ಲ. ಸಾಮಾನ್ಯವಾಗಿ ಅಸಾಮಾನ್ಯ ಸಾಹಸವನ್ನು ಮೆರೆದಂತಹ ವೀರರು, ಅನ್ಯಾಯವನ್ನು ಪ್ರಶ್ನಿಸಿದಂತಹ ವೀರರು, ತೀರಾ ಅನ್ಯಾಯಕ್ಕೊಳಗಾದವರು ದುರಂತವನ್ನಪ್ಪಿ ದೈವತ್ವ ಪಡಿತಾರೆ. ಕೋಟಿ ಚೆನ್ನಯ್ಯರು, ಮುದ್ದಕಳರು, ಎಣ್ಮೂರದೇಯು, ಕೇಲತ್ತ ಪೆನ್ನೆ, ಕೋಟೆದ ಬಬ್ಬು, ಬಬ್ಬರಿ, ಇವರೆಲ್ಲ ಅತುಲ ವೀರರು, ಅತಿಶಯ ವೀರರು. ಈ ಕಾರಣಕ್ಕೆ ಇವರು ದೈವತ್ವವನ್ನು ಪಡೆದು ಆರಾಧನೆ ಪಡಿತಾರೆ. ಇನ್ನು ಕೊರಗತನಿಯ ಅನ್ಯಾಯವನ್ನು ಪ್ರಶ್ನೆ ಮಾಡಿದವನು, ಅಂದರೆ ನಾನು ತಂದ ಸಿರಿಬಾಳೆ ಆಗ್ತದೆ, ನಾನು ಆಗುದಿಲ್ವ ಅಂತ ಹೇಳಿ ಅಲ್ಲಿ ಜಾತಿ ತಾರತಮ್ಯವನ್ನು ಪ್ರಶ್ನೆ ಮಾಡ್ತಾನೆ ಅವನು ಅಲ್ಲಿ. ಅದನ್ನು
ಆ, ಕೊರಗತನಿಯ ಮತ್ತೆ ಕೊರಗಜ್ಜ ಈ ವಿಚಾರದ ಬಗ್ಗೆ ಹೌದು. ಅಲ್ಲ ಪ್ರಶ್ನೆ ಇದೆ ನನಗೆ, ಇದೆ, ಅದನ್ನ ಹೌದು. ಇನ್ನೊಂದು ಸಂಚಿಕೆಯಲ್ಲಿ ನಾವು ಖಂಡಿತ ಮಾತಾಡಲೇಬೇಕು. ಹೌದು. ಮತ್ತೆ ಉಳಿದ ವಿವಾಹ ಹಾಗೆ ಇಲ್ಲಿ ಸಿದ್ಧ ಸೂತ್ರ ಇಲ್ಲ, ಯಾರು ಯಾವಾಗ ದೈವತ್ವಗಳು. ಸಾಮಾನ್ಯವಾಗಿ ಅಸಾಮಾನ್ಯ ಸಾಹಸವನ್ನು ಮೆರೆದವರು ಇಂಥವರು ದೈವತ್ವ ಪಡೆದಿದ್ದಾರೆ, ಕೊಚ್ಚನೆಯ ರೀತಿಯಾಗಿ. ಇನ್ನು ಯಾವುದೇ ಕಾರಣ ಇಲ್ಲದೆ ದೈವತ್ವವನ್ನು ಪಡೆದವರಿದ್ದಾರೆ. ಉದಾಹರಣೆಗೆ ಕುഞ്ഞുಭೂತ, ದಾರುಕುಂದಯ, ಇವರೆಲ್ಲ ಯಾವುದೇ ವಿಶಿಷ್ಟವಾದ ಕಾರಣಗಳಿಲ್ಲ, ದೈವತ್ವವನ್ನು ಪಡೆದು ಆರಾಧನೆ ಪಡಿತಾರೆ. ಕುഞ്ഞുಭೂತ ಅಂತ ಹೇಳಿ ಇಲ್ಲಿ ಪುತ್ತೂರು ಹತ್ರ ಕಬಕ ಬೆರಿ ಪದವಿನಲ್ಲಿ ಇರುವಂತ ಬೈ ಪದವಿನಲ್ಲಿ ಇರುವಂತ ಆರಾಧನೆ ಇರುವ ಒಂದು ಶಕ್ತಿ, ಅಣ್ಣಪ್ಪ ದೈವದ ಸೇರಿಗೆ ದೈವ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದು ಮಲೆಕುಡಿಯರ ಹುಡುಗಿ ಆ ಕುഞ്ഞ് ಅಲ್ಲಿ ಅಣ್ಣಪ್ಪ ದೈವದ ನೇಮ ಆಗ್ತಾ ಇರುವಾಗ, ಅಣ್ಣಪ್ಪ ದೈವ ಎದ್ದು ನಿಲ್ಲುವಾಗ ಅವಳು ಸ್ನಾನಕ್ಕೆ ಹೋದ್ಲು, ದೈವದ ದೃಷ್ಟಿ ಬಿತ್ತು, ಅವಳು ಕೆರೆಯಲ್ಲಿ ಮುಳುಗಿ ದೈವ ಇದಾಯ್ತು ಅಂತ ಹೇಳಿ. ಹಾಗೆ ಮನೆ ಮಂದಿ ಕೇಳಿದಾಗ ಕಾರಣ ಇಲ್ಲ. ಆಗ ಮನೆ ಮಂದಿ ಕುഞ്ഞി ಅಂತ ಅಪ್ತು ಕರೆದಾಗ ಅವಳು ಹೇಳ್ತಾಳೆ, ನನ್ನನ್ನು ಕರಿಬೇಡಿ, ನಾನು ದೈವದ ಪಾದವನ್ನು ಸೇರಿಕೊಂಡಿದ್ದೇನೆ, ಉಳ್ಳಾಯರ ಏನು ಪಾದ ಚಿತ್ತಕ್ಕೆ ಸೇರಿದ್ದೇನೆ ಅಂತ ಹೇಳ್ತಾಳೆ. ನಂತರ ಅಣ್ಣಪ್ಪನ ಜೊತೆಗೆ ಅಲ್ಲಿ ಕುഞ്ഞുಭೂತಕ್ಕೆ ಆರಾಧನೆ ಇದೆ. ಆಕೆ 12 ವರ್ಷದ ಸಣ್ಣ ಹುಡುಗಿಯಾದ ಕಾರಣ ಅವಳಿಗೆ ಹಾಲು ಅಲ್ಲಿ ನೈವೇದ್ಯ, ಅಲ್ಲಿ ಆಹಾರ ಏನು ಹಾಲನ್ನು ಕೊಡುತ್ತೆ, ಬಹಳ ವಿಶಿಷ್ಟತೆ. ಇನ್ನೊಂದು ಮತ್ತೆ ಮಂತ್ರ ದೇವತೆ ಅನ್ನೋದು ಮಂತ್ರದಿಂದಲೇ ಸೃಷ್ಟಿಯಾದ್ದು ಅಂತ ಕೇಳಿದ್ದೀನಿ. ಮಂತ್ರ ದೇವತೆ ಹಾಗೆ ಬೇರೆ 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 ಇದೆ ದೈವಗಳು. ಹಾಗೆ ಪ್ರತಿಯೊಂದರ ಕಥೆಯನ್ನು ಕೂಡ ಅಸಾಮಾನ್ಯ ಅಂತ ವಿಚಾರವನ್ನು ಮಾಡಿದವರು. ಉದಾಹರಣೆಗೆ ಹಿರಿಯಡ್ಕದಲ್ಲಿ ವೀರಭದ್ರನ್ನ ಪ್ರತಿಷ್ಠಾಪನೆ ಮಾಡಿದಂತ ಅಡ್ಕತ್ತಾಯ ಎನ್ನುವ ಬ್ರಾಹ್ಮಣ ದೈವತ್ವ ಪಡೆದು ಆರಾಧನೆ ಪಡಿತಾನೆ. ಅವನು ಶಿವನನ್ನ ತಪಸ್ಸು ಮಾಡಿ ಒಲಿಸಿಕೊಂಡು ವೀರಭದ್ರನ್ನ ತಗೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುದು. ಇಂತಹ ಅತಿಶಯವಾದ ಕಾರ್ಯವನ್ನು ಮಾಡಿದ ಕಾರಣಕ್ಕೆ ಆತ ಕಾಲಾಂತರದಲ್ಲಿ ದೈವತ್ವವನ್ನು ಪಡೆದು ಅಡ್ಕತ್ತಾಯ ಎಂಬ ಹೆಸರಿನಲ್ಲಿ ಆರಾಧನೆಯನ್ನು ಪಡಿತಾನೆ. ಅವರೊಂದು ಇನ್ನೊಂದು ರೀತಿಯಲ್ಲಿ ದುರಂತ ಕಥಾನ. ಇನ್ನು ಇದೇ ರೀತಿ ದೇವಾಲಯವನ್ನು ಕಟ್ಟಿದವರು ಬೇರೆಯವರು ಕೂಡ. ಒಂದು ಅಂದಾಜು ನೋಡಿದ್ರೆ ಎಷ್ಟು ಕ್ಯಾಟಗರಿ ಅಂತ ಅನ್ಸುತ್ತೆ? ಕ್ಯಾಟಗರಿ ಮಾಡುವುದೇ ಕಷ್ಟ ಅಂತ. ನಾನು ಹಾಗೆ ಕ್ಯಾಟಗರಿ ಆ ರೀತಿ ಮಾಡ್ಲಿಲ್ಲ. ಇಲ್ಲಿ ಈ ಪುಸ್ತಕದಲ್ಲಿ ನಾನು ಅಕಾರಾದಿಯಾಗಿ ಜೋಡಿಸಿದ್ದೇನೆ, ಎಲ್ಲಿ ಗುಂಪು ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಮಾಡಿದ್ದೇನೆ. ಉದಾಹರಣೆಗೆ ಗುಳಿಗ ಮತ್ತೆ ಸೇರಿಗ ದೈವಗಳು, ಪಂಜುರ್ಲಿ ಸೇರಿಗ ದೈವಗಳು, ಸೇರಿಗ ದೈವ ಅಂತಂದ್ರೆ ಪರಿವಾರ ದೈವಗಳು, ಅವರ ಸಾನ್ನಿಧ್ಯಕ್ಕೆ ಸೇರಿ ಆರಾಧನೆ ಆಗುದು. ಅವರು ಈ ದೈವ ಇದ್ದಲ್ಲಿ ಮಾತ್ರ ಇರುವಂತದ್ದು ಅಂತಿದೆಯಾ? ಅಲ್ಲ, ಅವರ ಸೇರಿಗೆ ದೈವಗಳಾಗುವುದಕ್ಕೆ ಕಾರಣ ಇದೆ. ಅಲ್ಲಿ ಈಗ ಒಂದು ಚಾಮುಂಡಿಯನ್ನು ಹೆಸರು, ಕರಿ ಚಾಮುಂಡಿ, ನಾಗ ಚಾಮುಂಡಿ, ಬೇರೆ ಬೇರೆ ಎಲ್ಲ ಇಲ್ಲಿ. ಇನ್ನು ಚಾಮುಂಡಿಯ ಸಾನ್ನಿಧ್ಯಕ್ಕೆ ಸೇರಿದ ಶಕ್ತಿಗಳು, ಚಾಮುಂಡಿಯ ಜೊತೆಗೆ ಆರಾಧನೆ ಆಗುವ ದೈವಗಳು, ಹೀಗೆ ಭಗವತಿ, ಹಾಗೆ ಅನೇಕ ಭಗವತಿ ದೈವಗಳಿವೆ. ಅದೆಲ್ಲವನ್ನು ಒಟ್ಟಿಗೆ ಮಾಡಿದ್ದೇನೆ, ಭಗವತಿ ಮತ್ತೆ ಪರಿವಾರ ಅಂತ. ಹಾಗೆ ಯಾಕಂದ್ರೆ ಗುಂಪು ಮಾಡೋದು ಕೂಡ ಬಹಳ ಕಷ್ಟದ್ದೇ ಅಂತ ಇಲ್ಲಿ. ಇಲ್ಲಿ ಇನ್ನು ಯಾವುದೇ ಸೇರದ್ದು ಬೇರೆ, ಇಲ್ಲಿ ಇರುವಂತದ್ದು ಅಲ್ಲೂ ಕೂಡ ಲಿಂಕ್ ಆಗಿರುವಂತದ್ದು ಕೂಡ ಇದೆ. ಹೌದು. ಈಗ ನೋಡಿ, ಬ್ರಾಹ್ಮಣ ಮೂಲದ ದೈವಗಳು ಹಾಕಿದ್ದೇನೆ. ಈ ಕಡೆ ಚಾಮುಂಡಿ ಪರಿವಾರದಲ್ಲಿ ಬ್ರಾಹ್ಮಣ ಮೂಲದ ದೈವಗಳಿದೆ. ಅಗ್ನಿ ಚಾಮುಂಡಿ ಗುಳಿಗ ಬ್ರಾಹ್ಮಣ ಮೂಲದ, ಕೆರೆ ಚಾಮುಂಡಿ ಬ್ರಾಹ್ಮಣ ಮೂಲದ ದೈವ. ಹಾಗೆ ಅದು ಇದರಲ್ಲೂ ಓವರ್ಲ್ಯಾಪ್ ಆಗುದು ಇದೆ ಅವಾಗ. ಹಾಗೆ ಬ್ರಾಹ್ಮಣ ಮೂಲದ ದೈವಗಳು ಅಂತ ಮಾಡಿದ್ದೇನೆ. ಅನೇಕ ಬ್ರಾಹ್ಮಣರು ಇಲ್ಲಿ ದೈವತ್ವ ಪಡೆದು ಆರಾಧನೆ ಪಡಿತಾರೆ. ಆಗ ಅವರದೇ ಒಂದು ವಿಭಾಗ ಮಾಡಿದೆ, ಎಷ್ಟು ಬ್ರಾಹ್ಮಣದ ದೈವಗಳಿಗೆ ಆರಾಧನೆ. ಇಲ್ಲಿ ಒಬ್ಬರು ಅಥವಾ ಒಂದು ವಸ್ತು, ವ್ಯಕ್ತಿ, ವಿಷಯ ಅಥವಾ ಪ್ರಾಣಿಗಳು ಏನೇ ಇರ್ಬೋದು, ಅದು ದೈವತ್ವಕ್ಕೆ ಏರೋದಕ್ಕೆ ಯಾವುದೇ ಮಾನದಂಡ ಅಂತಿಲ್ಲ. ಮಾನದಂಡ ಏನಿಲ್ಲ. ಯಾರು ದೈವ ಆಗ್ತಾರೆ, ಮನುಷ್ಯರಾದವರು ಯಾರು ದೈವ ಆಗ್ತಾರೆ, ಇದಕ್ಕೊಂದು ಮಾಯ ಮತ್ತೆ ಜೋಗ ಅಂತ ಹೇಳ್ತೇವೆ. ಜೋಗಕ್ಕೆ ಬಂದವರು ದೈವತ್ವ ಪಡೆಯುವುದು. ಯಾರು ಜೋಗಕ್ಕೆ ಬರುವುದು ನಮ್ಗೆ ಗೊತ್ತಿದೆ. ಜೋಗ ಅಂದ್ರೆ ಅಂತಿಮ ಜನ್ಮ. ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಅಥವಾ ಅಂತಿಮ ಜನ್ಮ, ಜನ್ಮಾಂತರದ ಪರಿಕಲ್ಪನೆ ಇಲ್ಲ. ಆದರೆ ಮೋಕ್ಷಕ್ಕೆ ಸಂವಾದಿಯಾದಂಥ ಪರಿಕಲ್ಪನೆ ಯಾವುದು ಕೇಳಿದ್ರೆ ಜೋಗ ಮತ್ತು ಮಾಯ. ಜೋಗಕ್ಕೆ ಬಂದವರು ದೈವತ್ವ ಪಡಿತಾರೆ. ಅದಕ್ಕೆ ಸಾಕ್ಷಿ ಏನಂತಂದ್ರೆ, ಕೋಟಿ ಚೆನ್ನಯ್ಯರು ಸಾಯುವ ಮೊದಲು 3 ಬಲ್ಲಾಳರನ್ನ, ಎಡಮಂಗಲದ ಬಲ್ಲಾಳ, ಪಂಜದ ಬಲ್ಲಾಳ ಮತ್ತೆ ಪಡುಮಲೆ ಬಲ್ಲಾಳ, 3 ಬಲ್ಲಾಳರನ್ನ ಕರೆದು ಹೇಳ್ತಾರೆ, ಇನ್ನು ಮುಂದೆ ನೀವು ಜಗಳ ಮಾಡಬೇಡಿ, ಒಟ್ಟಿಗೆ ಚಂದಕ್ಕೆ ಬದುಕಿ ನಮಗೆ ಗರುಡಿ ಕಟ್ಟಿ ಆರಾಧನೆ ಮಾಡಿ, ಇಷ್ಟು ದಿವಸ ನಾವು ನಿಮ್ಮ ಜೊತೆಗೆ ಜೋಗದಲ್ಲಿದ್ದೆವು, ಮುಂದೆ ಮಾಯಕಕ್ಕೆ ಸಲ್ತೇವೆ, ನಾವು ನ್ಯಾಯ ಧರ್ಮವನ್ನು ನೆಲೆಗೊಳಿಸ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ದಿವಸ ನಾವು ಜೋಗದಲ್ಲಿದ್ದೆವು ಅಂದ್ರೆ ಅಂತಿಮ ಜನ್ಮವನ್ನು ಪಡೆದು ನಿಮ್ಮ ಜೊತೆಗಿದ್ವಿ. ಕೊರಗತನಿಯ ಹೇಳ್ತಾನೆ, ಅಂತಿಮವಾಗಿ ಕೊರಗತನಿಯ ದೈವಸ್ಥಾನಕ್ಕೆ ಹೋದವನು ಹಿಂದೆ ಬರದೇ ಇದ್ದಾಗ ತಾಯಿ ಹುಡುಕ್ತಾರೆ, ಕೊರಗತನಿಯ ಎಲ್ಲಿದ್ಯಾ ಅಂತ ಹುಡುಕ್ತಾರೆ. ಆಗ ಅವನು ಅಶರೀರವಾಗಿ ಕಾಣಿಸ್ಕೊಳ್ಳೋದು ಹೇಳ್ತಾನೆ, ಅಪ್ಪೆ ನನ್ನನ್ನು ಲೆಪ್ಪಡೆ, ತಾಯಿ ನನ್ನನ್ನು ಕರಿಬೇಡ, ನಾನು ಈಗ ಏನು ಮಾಡಿದ್ದೇನೆ, ಏನು ಲೆಕ್ಕೆಸಿರಿಯವರ
ಕಿನ್ನಿದ ದೈವಗಳ ಪಾದವನ್ನು ಚಿತ್ತವನ್ನು ಸೇರಿದ್ದೇನೆ. ಇಷ್ಟು ದಿವಸ ನಿಮಗೆ ನಾನು ಜೋಗದಲ್ಲಿ ಕಾಣಿಸ್ಕೊಂಡಿದ್ದೆ, ಇನ್ನು ನಾನು ಮಾಯಕದಲ್ಲಿ ಕಾಣಿಸ್ಕೊಳ್ತೇನೆ. ಕೊರಗತನಿಯ ಅಂತ ನೀರಿಟ್ಟು ಕರೆದ್ರೆ ಹೊಲ ಮನೆ ಗದ್ದೆ ಬಾಣಂತಿ ಶಿಶು ಮಕ್ಕಳು ಬೆಳೆ ಎಲ್ಲವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ದಿವಸ ನಾನು ಜೋಗದಲ್ಲಿದ್ದೆ ಅಂತ ಅಂದ್ರೆ ಅಂತಿಮ ಜನ್ಮದಲ್ಲಿದ್ದೆ. ಈ ಅಂತಿಮ ಜನ್ಮವನ್ನು ಪಡೆಯೋದು, ಅಂತಿಮ ಜನ್ಮದ ಪರಿಕಲ್ಪನೆ ಒಂದು ತುಳುವರಲ್ಲಿ ಮಾತ್ರ ಇರುವುದಲ್ಲ ಜೋಗ. ಈಗ ಜೈನರಲ್ಲಿ ಚರಮದೇಹ ಧಾರಣೆ ಅಂತ ಹೇಳ್ತೇವೆ. ಅವರು ಅಂತಿಮ ಜನ್ಮವನ್ನು ಪಡೆದಿದ್ರೆ ಮುಂದೆ ಏನಾಗ್ತಾರೆ ಅಂದ್ರೆ ಅವ್ರಿಗೆ ಇನ್ನೊಮ್ಮೆ ಜನ್ಮ ಇಲ್ಲ, ಅವರು ತೀರ್ಥಂಕರಾಗುದು. ಯಾರು ತೀರ್ಥಂಕರಾಗ್ತಾರೆ ಅಂದ್ರೆ ಅಂತಿಮ ಜನ್ಮಕ್ಕೆ ಪಡೆದವರು. ಈಗ ವೃಷಭನಾಥ ಇರ್ಬೋದು, ಮಹಾವೀರ ಎಲ್ಲರೂ ಕೂಡ ಮತ್ತೆ ಜೋಗ ಇಲ್ಲಿ ಜೋಗಕ್ಕೆ ಬಂದವರು ಮಾಯಕ್ಕೆ ಆಗುದು. ಯಾರು ಜೋಗಕ್ಕೆ ಬಂದಿರ್ತಾರೆ ಅಂತ ಗೊತ್ತಾಗುದಿಲ್ಲ. ಎಲ್ಲ ಕಡೆ ಕೂಡ ಮೋಕ್ಷವನ್ನು ಪಡಿಬೇಕಾದ್ರೆ ಅಂತಿಮ ಜನ್ಮಕ್ಕೆ ಬಂದಿರ್ತಾರೆ. ಈಗ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮೋಕ್ಷವನ್ನು ಪಡೆದಿದ್ದಾರೆ ಅಂತ ಹೇಳ್ತೀವಲ್ಲ, ಇವರು ಒಮ್ಮಿಂದೊಮ್ಮೆಗೆ ಒಂದು ಜನ್ಮದಲ್ಲಿ ಮೋಕ್ಷವನ್ನು ಪಡೆದದ್ದಲ್ಲ. ಅವರು ಆ ಅರ್ಹತೆಯನ್ನು ಪಡಿಬೇಕಾದ್ರೆ ಏನು ಅಂತ ಹೇಳ್ತಾರೆ, ಅಧಿಕಾರೀತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತಾರ್ಥ ಕಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ನಿರ್ಮಲಸ್ವಂತಹ ಪ್ರಮಾತ. ಇಷ್ಟು ಲಕ್ಷಣಗಳನ್ನು ಅವರು ಪಡೆದಿರಬೇಕು. ಇಷ್ಟನ್ನ ಇದು ಒಂದು ಜನ್ಮದಲ್ಲಿ ಅಲ್ಲ, ಅವರು ಜನ್ಮ ಜನ್ಮಾಂತರದಿಂದ ಒಂದೊಂದನ್ನೇ ಪಡೆದು ಈ ಅಂತಿಮ ಜನ್ಮಕ್ಕೆ ಬಂದಿರ್ತಾರೆ, ಇಲ್ಲಿ ಮೋಕ್ಷವನ್ನು ಪಡಿತಾರೆ. ಹಾಗೆ ಇವರು ಜೋಗಕ್ಕೆ ಬಂದಿರ್ತಾರೆ, ನಂತರ ಮಾಯಕಕ್ಕೆ ಸಲ್ಲುವುದು ಅಂದ್ರೆ ಮೋಕ್ಷಕ್ಕೆ ಪಡೆಯುವುದು. ಇದು ಸುಮಾರಾಗಿ ದ್ವೈತದ ಸಾರೂಪ್ಯ ಮೋಕ್ಷವನ್ನು ಹೋಲ್ತದೆ. ಮಾಯಕಕ್ಕೆ ಸಂದವರು ಏನಾಗ್ತಾರೆ ಅಂದ್ರೆ ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ಅದೇ ದೈವದ ರೂಪವನ್ನು ಪಡೆದು ಅದೇ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗ್ತಾರೆ. ಆದರೆ ಅವರಿಗೆ ಆ ದೈವದ ಸರ್ವಜ್ಞತ್ವ ಇರುವುದಿಲ್ಲ. ಹೇಗೆ ದ್ವೈತದಲ್ಲಿ ಆತ್ಮ ಏನು ಹೋಗಿ ಸಾರೂಪ್ಯ ಮೋಕ್ಷ ಅಂದ್ರೆ ಏನಂದ್ರೆ ಏನು ಪರಮ ವಿಷ್ಣುವಿನ ಹಾಗೆ ಆಗ್ತಾನೆ ಆತ್ಮ, ಆದ್ರೆ ವಿಷ್ಣು ಅಲ್ಲ, ಎಲ್ಲ ವಿಷ್ಣುವಿನ ಹಾಗೆ ಸಾರೂಪ್ಯವೇ, ಆದ್ರೆ ಅಂತಿಮವಾಗಿ ಸರ್ವಜ್ಞತ್ವ ಅನ್ನೋದು ಇರುವುದಿಲ್ಲ. ಹಾಗೆ ಪ್ರಧಾನ ದೈವದ ಸರ್ವಜ್ಞತ್ವ ಅದು ಉಂಟಲ್ಲ, ಪ್ರಧಾನತೆ ಇರುವುದಿಲ್ಲ, ಅವರ ಸೇರಿಗೆ ದೈವಗಳಾಗಿರ್ತಾರೆ. ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ, ಅದಕ್ಕೆ ಮೋಕ್ಷಕ್ಕೆ ಸಂವಾದಿಯಾಗಬಹುದಾದ ಪರಿಕಲ್ಪನೆ ಜೋಗ ಮತ್ತು ಮಾಯಾ. ಇದು ನಾನು ಕಂಡುಕೊಂಡದ್ದು ನನ್ನ ಅಧ್ಯಯನದಲ್ಲಿ. ಆದರೆ ಮಾಯಾ ಮತ್ತು ಜೋಗ ಅವರು ಅದನ್ನು ವರ್ಷಾನುಗಟ್ಟಲೆಯಿಂದ ರಿಸರ್ಚ್ ಮಾಡಿ ಅಷ್ಟು ಮಾತಾಡ್ತಿದ್ದಾರೆ. ಆದರೆ ನಮಗೆ ಅವರು ಈ ಸಂಚಿಕೆ ಕೊನೆಯಲ್ಲಿ ಒಂದಿಷ್ಟು ನಿಮಿಷಗಳ ಕಾಲ ಅದ್ರ ಬಗ್ಗೆ, ಎಸ್ಪೆಷಲಿ ಜೋಗದ ಬಗ್ಗೆ, ಅದರ ಮತ್ತು ಮೋಕ್ಷದ ವಿಚಾರದ ಅವೆರಡರ ಸಾಮ್ಯತೆಗಳ ಬಗ್ಗೆ, ಮತ್ತು ಮಾಯಾ ಅಂತ ಹೇಳಿದ್ರು. ಆದರೆ ಮಾಯಾ ಏನು, ಈ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಅದರ ಜೊತೆಗೇ ಒಂದಿಷ್ಟು ಹೊಸ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಹುಟ್ಕೊಂಡಿದೆ. ಆದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ನಿಮ್ಮ ಹತ್ರ ಅದಕ್ಕೆ ಪರ್ಮಿಷನ್ ಕೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಈ ಹೊತ್ತಿನ ಭೂತಗಳ ಅದ್ಭುತ ಜಗತ್ತು. ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.